ತಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ 18 ವರ್ಷ ಆದಮೇಲೆ ಒಂದು IPL ಕಪ್ಪನ್ನು ಗೆದ್ದರೆ ಆ ಒಂದು ಸಂತೋಷವನ್ನು 18 ತಿಂಗಳಿರೋಕ್ಕೂ ಬಿಡಲಿಲ್ಲ. ಕ್ರಿಕೆಟನ್ನು 11 ಜನ ಆಡೋ ಆಟ ಅಂತ ಹೇಳ್ತಾರೆ. 11 ಜನ ಆಡೋ ಆಟ ಅಲ್ವಾ ಅದು. 11 ಜನ ಸತ್ತು ಹೋದರು. 11 ಜನ ಆಡೋ ಆಟಕ್ಕೆ, ಅದು ಕ್ರೇಜ್ಗೆ 11 ಜನ ಸತ್ತು ಹೋದರು. ಜನ ಬಂದಿದ್ದೇ ತಪ್ಪ, ಜನ ಸೇರಿದ್ದೇ ತಪ್ಪ, ಒಂದು ತಂಡವನ್ನು ನೋಡಬೇಕು ಅಂತ ಭಾವಿಸಿದ್ದೇ ತಪ್ಪ, ಆ ಟ್ರೋಫಿಯನ್ನು ಕಣ್ಣಾರೆ ನೋಡಬೇಕು ಅಂತ ಭಾವಿಸಿದ್ದೇ ತಪ್ಪ. ಇಲ್ಲ, ಯಾವುದೂ ತಪ್ಪಿಲ್ಲ. ಆದರೆ ನನ್ನ ಸಂಭ್ರಮ ಇನ್ನೊಬ್ಬರ ಜೀವ ತೆಗೆಯದಿರಲಿ, ಆ ಒಂದು ತಾಳ್ಮೆ ಬೇಕಿತ್ತು. ಎಲ್ಲರೂ ಹಾಗೇನಾ ಫ್ಯಾನ್ಸು? ನೋ. ಕೆಲವರಲ್ಲಿದ್ದಂಥ ಉದ್ವೇಗ, ಆವೇಗ, ಧಾವಂತ, ಒಳಗಡೆ ಸೇರ್ಕೊಂಬಿಡ್ಬೇಕು, ನಾನು ಸ್ಟೇಡಿಯಂ ಒಳಗಡೆ ಹೋಗಲೇಬೇಕು, ನೋಡಲೇಬೇಕು, ಇದು ಕಾರಣ ಆಗಿರಬಹುದು. ಸರ್ಕಾರದೇನು ಪಾತ್ರನೇ ಇಲ್ವಾ? ಆಲ್ರೆಡಿ ಅವ್ರು ಒಪ್ಕೊಂಡಾಗಿದೆ, ತಪ್ಪು ನಡೆದಿದೆ ಅಂತ ಒಪ್ಕೊಂಡಾಗಿದೆ ಅವರು. ಇದಾದ ಮೇಲೆ ಸ್ಟ್ಯಾಂಪೀಡ್ ಯಾಕಾಗ್ತವೆ? ನನ್ನ ಬಳಿಯಲ್ಲಿ ಈ ತೀರಾ ಇತ್ತೀಚಿನದು, ನಿಮ್ಗೆ ಗೊತ್ತಿರಲಿ, ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಸ್ಟ್ಯಾಂಪೀಡ್ ಆಗ್ತಕ್ಕಂಥ ದೇಶ ಅಂತ ಇದ್ದರೆ ಅದು ಭಾರತ. ಅತಿ ಹೆಚ್ಚು ಸ್ಟ್ಯಾಂಪೀಡ್ ಆಗೋದೇ ಭಾರತದಲ್ಲಿ. ತೀರಾ ಇತ್ತೀಚಿನ ಒಂದು 2 ಪೇಜಲ್ಲಿ ತೆಗೆದರೂ ಕೂಡ ನಿಮಗೆ ಒಂದೊಂದು 3 ಸಾಲಲ್ಲೂ 4 ಸಾಲಲ್ಲೂ ಕೂಡ ನಿಮಗೊಂದು 5 ಜನ ಸತ್ತರು, 10 ಜನ ಸತ್ತರು, 20 ಜನ ಸತ್ತರು, 50 ಜನ ಸತ್ತರು ಅಂಥೇಳಿ ಅನೇಕ ಕಡೆ ವಿತ್ ಸ್ಥಳದ ಸಮೇತವಾಗಿ ನನ್ನ ಹತ್ರ ಮಾಹಿತಿ ಇದೆ. ಇರಲಿ, ಹಾಗಾದರೆ ಇಲ್ಲಿ ಕಾಂಗ್ರೆಸ್ ಮೇಲೆ BJP ಮೇಲೆ ಕಾಂಗ್ರೆಸ್ ಮಾತಾಡಿಕೊಂಡು ಸ್ಥಳೀಯ ಸರ್ಕಾರಗಳನ್ನು ದೂರಿಕೊಂಡು ಇರಬೇಕಾ? ಬೇಜವಾಬ್ದಾರಿಗೆ ಹಾಗಾದರೆ ಯಾರು ಕೇಳಲೇಬಾರ್ದಾ? ಕೇಳಬೇಕು. ಯಾರು ಬೇಜವಾಬ್ದಾರಿ ಇದು? ಇಷ್ಟು ಧಾವಂತಕ್ಕೆ ಬಿದ್ದಿದ್ದು ಯಾಕೆ? ಎಲ್ಲರೂ ಈಗ ಹೇಳ್ತಿದ್ದಾರೆ ಸ್ಟ್ಯಾಂಪೀಡ್ ಅಂತ ಬಂದಾಗ ಒಂದು ರ್ಯಾಲಿ, ಒಂದು ರೋಡ್ ಶೋ, ಏನೇನು ಮುಂಜಾಗ್ರತೆ ತಗೋಬೇಕಾಗತ್ತೆ ನೀವು? ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ? ಧಾರ್ಮಿಕ ಕಾರ್ಯಕ್ರಮನ, ಕ್ರೀಡಾ ಕಾರ್ಯಕ್ರಮವನ್ನ, ಸಂಗೀತನ, ರಾಜ್ಯೋತ್ಸವದಂಥ ಕಾರ್ಯಕ್ರಮಗಳ, ಏನು ಕಾರ್ಯಕ್ರಮ ಅದು? ಎಷ್ಟು ಜನ ಸೇರ್ತಾ ಇದ್ದಾರೆ? ಎಂಟ್ರಿಯಲ್ಲಿ, ಎಕ್ಸಿಟ್ಟಲ್ಲಿ, CC ಕ್ಯಾಮ್ರಾದ ಕಣ್ಗಾವಲಲ್ಲಿ, ಬೆಟ್ಟದಂಥ ಸ್ಥಳಗಳ, ಅದು ಕಡಿಮೆಯಂಥ ಸ್ಥಳಗಳ, ಸಮತಟ್ಟಾದಂಥ ಸ್ಥಳದಲ್ಲಿ ಆಯೋಜನೆ ಆಗಿದೆಯಾ? ಜನ ಬರಲಿಕ್ಕೆ ಹೋಗಲಿಕ್ಕೆ ಏನು ವ್ಯವಸ್ಥೆ ಇದೆ? ಎಲ್ಲಿ ಬ್ಯಾರಿಕೇಡ್ ಹಾಕಿ ಏನು ಸ್ಟಾಪ್ ಮಾಡಿದ್ದೀರಿ ನೀವು? ಅಕಸ್ಮಾತ್ ಎಮರ್ಜೆನ್ಸಿ ಆಯಿತು, ಒಂದು ಆ್ಯಂಬುಲೆನ್ಸ್ ಎಷ್ಟು ಬೇಗ ಆಸ್ಪತ್ರೆಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ಆ ದಾರಿಯ ಬಗೆಗಿನ ಕ್ಲಾರಿಟಿ ನಿಮಗಿದೆಯಾ? ಇಮ್ಮಿಡಿಯೇಟಾಗಿ ಆ ಸ್ಥಳದಲ್ಲಿ ಏನೆಲ್ಲ ಔಷಧಿಗಳು, ಚಿಕಿತ್ಸೆ ಲಭ್ಯ ಇರಬೇಕು, ಯಾವುದ್ರ ಬಗ್ಗೆ ಯಾರನ್ನಾದರೂ ಕೇಳಿ, ಒಬ್ಬರಲ್ಲಿಯೂ ಮಾಹಿತಿ ಇಲ್ಲ. ಪೊಲೀಸರ ಸಂಖ್ಯೆ ಬಗ್ಗೆ ಅನುಮಾನ ಇದ್ದಿದೆ. ಇದೀಗ ನಿಜಕ್ಕೂ 5,000 ಪೊಲೀಸರು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸುತ್ತುವರೆದಿದ್ರಾ? ಇದು ಒಂದು ಅತಿರೇಕದ ಸೆಲೆಬ್ರೇಷನ್ಗಂತೂ ಕೊನೆಯೇ ಇಲ್ಲ. ಆ ಸೆಲೆಬ್ರೇಷನಿಂದನೇ ಪೊಲೀಸರು ಸುಸ್ತಾಗಿದ್ದರು. ಪೊಲೀಸ್ ಗಾಡಿದ ಸೌಂಡ್ ಬಂದರೆ ಆ ಸೌಂಡ್ಗೆ, ಆ ಸೈರನ್ಗೆ ಡ್ಯಾನ್ಸ್ ಮಾಡ್ತಾರ್ರಿ ರೋಡಲ್ಲಿ ಅಡ್ಡಗಟ್ಕೊಂಡು ನಮ್ಮ ಜನ. ಸೆಲೆಬ್ರೇಷನ್ ಮಾಡಿ ಪೊಲೀಸ್ ಅವನು ಸೈರನ್ ಹಾಕಿದ್ರೆ ಆ ಸೈರನ್ ಮ್ಯೂಸಿಕ್ಗೆ ಇವರು ಡ್ಯಾನ್ಸ್ ಮಾಡ್ತಾರೆ. ಯಾವುದೋ ಬೀದಿನ ಎತ್ಕೊಂಡು ತಬ್ಕೊಂಡು ಅದನ್ನು ಎತ್ಕೊಂಡು ಕುಣಿತಾರೆ. ಪಟಾಕಿ ಹಚ್ಚಿಬಿಟ್ಟು ಯಾರ ಮೇಲೆ ಎಸ್ತು ಬಿಡ್ತಾರೆ. ಏನಿದು ಸೆಲೆಬ್ರೇಷನ್ನು? ಇದಕ್ಕೇನಾದರೂ ಒಂದು ದಾರಿ ಬೇಕಲ್ಲ? ನಿನ್ನೆ ಆಗೋಯ್ತು, ಈಗೇನು ಮಾತಾಡೇನು ಪ್ರಯೋಜನ ಬಿಡ್ರಿ? ಎಸ್ ಅಗ್ರಿ. ನಾಳೆ ಮತ್ತೆ ನಡೀಬಾರ್ದಲ್ಲ ಇದು, ಇಂಥ ದುರ್ಘಟನೆಗಳು. ಒಂದು ಕಿವಿ ಮಾತು ನಿಮಗೆ ಓದ್ಬಿಡ್ತೀನಿ ಅದನ್ನು. ಯಾರೇ ಆಗಲಿ ಇನ್ನು ಮುಂದಕ್ಕೆ ಇದು ನಾನು ಎಲ್ಲವನ್ನೂ ಇದು ನಿಮ್ಮನ್ನು ಕಾಪಾಡಿಬಿಡುತ್ತೆ ನಾನು ಹೇಳದೇ ಇದ್ದರೂ ಕೂಡ, ಸ್ಟ್ಯಾಂಪೀಡ್ ಆದಾಗ ಏನು ಮಾಡಬೇಕು? ಬಹಳ ಇಂಪಾರ್ಟೆಂಟ್ ಇದು TV5ನ ಕಾಳಜಿ. ಇದು TV5ನ ಒಂದು ಕಾಳಜಿ. ಸ್ಟ್ಯಾಂಪೀಡ್ ಆದಾಗ ಏನು ಮಾಡಬೇಕು ನೋಡಿ. ಇಲ್ಲಿ ನಿಮ್ಮ ಎದೆಯನ್ನು ನೆಲದ ಭಾಗಕ್ಕೆ ಬಗ್ಗಿರುವಂತೆ ನೀವು ಇರಬೇಕು ಅವಾಗ ಆ ಟೈಮಲ್ಲಿ. ಅಫ್ಕೋರ್ಸ್ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅದು ಗೊತ್ತಿಲ್ಲ ನನಗೆ. ಆ ಥರ ಯಾರಿಗೂ ಆಗದೇ ಇರಲಿ. ಒಂದು ವೇಳೆ ಆದರೆ ಎದೆ ಭಾಗ ನೆಲ ನೋಡ್ತಾ ಇರಲಿ. ಬಾಕ್ಸಿಂಗ್ ಪಟುಗಳಿರ್ತಾರಲ್ಲ, ಆ ಥರ ನಿಮ್ಮ ಕೈಗಳು ನಿಮ್ಮ ಎದೆಯ ರಕ್ಷಣೆಗೆ ಬರಲಿ. ಕಾರಣ ಅಲ್ಲಿಂದಾನೆ ನಿಮಗೆ ಬ್ರೀತ್ ಮಾಡೋಕ್ಕಾಗದೇ ಇರೋದು. ಯಾರೋ ಕಿಬ್ರಿ ತೊಳೆದು ಬಿಡ್ತಾನೆ, ಎದೆ ಮೇಲೆ ಒದ್ದಿತಾ ಇರ್ತಾನೆ ಯಾರೋ. ಅಂಥ ಸಂದರ್ಭದಲ್ಲಿ ನೆಲಕ್ಕೂ ನಿಮ್ಮ ಎದೆಗೂ ನೀವಿರುವಂತೆ ಮಾಡಿಕೊಂಡು ಮುಷ್ಟಿಗಳನ್ನು ಹಿಡ್ಕೊಳ್ಳಿ. ನಿಮ್ಮ ದೇಹದ ಹೆಚ್ಚಿನ ಭಾಗವನ್ನು ನೀವು ವಿಸ್ತರಿಸಿ ಓಪನ್ ಮಾಡಿ ಇಡಬೇಡಿ. ತಾಯಿ ಹೊಟ್ಟೆಯಲ್ಲಿ, ತಾಯಿ ಗರ್ಭದಲ್ಲಿ ಭ್ರೂಣ ಇರುತ್ತಲ್ಲ, ಆ ಶೇಪಲ್ಲಿ ಆ ಸಂದರ್ಭದಲ್ಲಿ ಮಲಗಿಬಿಡಿ. ಇನ್ನೊಂದು, ಎಲ್ಲಿ ಅತ್ಯಂತ ಕಡಿಮೆ ಜನ ಇದ್ದಾರೆ ಅಂತ ನಿಮಗೆ ಅನಿಸುತ್ತೋ ಆ ಟೈಮ್ಗೆ ಆ ಕಡೆಗೆ ಮೂವ್ ಆಗಿಬಿಡಿ. ಕ್ರೌಡ್ ಒಂದು ವೇಳೆ ಮೂವ್ ಆಗ್ತಿತ್ತಾ ಆ ಕಡೆ ಹೋಗಿಬಿಡಿ. ನೀವು ಇಮ್ಮಿಡಿಯೇಟಾಗಿ ನಿಮ್ಗೆ ಹೇಳೋಕ್ಕೆ ಸಾಧ್ಯವಾಯಿತಾ? ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಎದ್ದು ಬಿಡಿ ನೀವು ಅಲ್ಲಿಂದ. ಗೋಡೆ ಕಡೆಗೆ, ಬ್ಯಾರಿಕೇಡ್ನ ಕಡೆಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇದು ಮಿನಿಮಮ್ ಬೇಸಿಕ್
ಆ ಸಂದರ್ಭದಲ್ಲಿ ತಾವು ಮಾಡಬಹುದಾದಂಥ ಒಂದು ವಿಚಾರಗಳು. ಇದರಾಚೆಗೆ ಈ ಸ್ಟ್ಯಾಂಪೀಡು 11 ಜನನ ಪ್ರಾಣ ತೆಗೆದಂಥ ಸ್ಟ್ಯಾಂಪೀಡು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಈಗ ಅಶೋಕ್ ಗೌಡ್ರು ಇದ್ದಾರೆ, ಬಿ ಜೆ ಪಿಯ ವಕ್ತಾರರು. ಇಷ್ಟರಲ್ಲಿ ನಮ್ಮ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಾರೆ, ಕಾಂಗ್ರೆಸ್ನ ವಕ್ತಾರರು. ಇದಲ್ಲದೆ ಎ ಆರ್ ಬಡಿಗೇರ್ ಅವರು ಇದ್ದಾರೆ, ನಿವೃತ್ತ SP ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಎ ಆರ್ ಬಡಿಗೇರ್ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ಸರ್, ಕೇಳಿಸ್ತಿದೆ ಅಲ್ಲ? ಹಲೋ ಫೈನ್. ನಾನು ನನ್ನ ಮೊದಲು ಅಶೋಕ್ ಗೌಡ್ರು ಕೇಳ್ತೀನಿ. ಅಶೋಕ್ ಗೌಡ್ರೆ, ಇದು ಟೀಕೆ ಮಾಡಬೇಕು ಅಂತ ಕೇಳಿಸ್ತಿದೆ ಸರ್, ಅಥವಾ ಏನು ಕ್ವಶನ್ನೇ ಕೇಳಬಾರ್ದು ಅಂತನೂ ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ಏನೇನು ತಪ್ಪುಗಳಾಗಿದೆ, ನೋಡಿ ಹೇಗೆ ತಡೆಯಬಹುದಾಗಿತ್ತು ಅಂತ ನನ್ನ ಪಾಯಿಂಟ್. ಲಿಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಲಿಸ್ಟ್ ಮಾಡೋಕ್ಕಿಂತ ಮುಂಚೆ ಕರ್ನಾಟಕದ ಪೊಲೀಸರ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಒಂದು 3 ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇನ್ನೇನು ಆಷಾಢ ಶುಕ್ರವಾರ ಬರುತ್ತೆ, ಇನ್ನು 15 ದಿವಸದಲ್ಲಿ. ಓಕೆ, ನೀವು ಆಷಾಢ ಶುಕ್ರವಾರ ಪ್ರತಿ ಸತಿನೂ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿ ಕರ್ನಾಟಕ ಯಾವುದೇ ಸರ್ಕಾರ ಇರಲಿ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆಸನಾಂಬ ದರ್ಶನ ಲಕ್ಷಾಂತರ ಜನ ಬರ್ತಾರೆ ಒಂದೇ ದಿವಸ, ಆದರೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಪೊಲೀಸರ ಕ್ಷಮತೆ ಅಷ್ಟಿದೆ. ನಾನು ಪೊಲೀಸರನ್ನ ಅದಕ್ಕೋಸ್ಕರ ಫಸ್ಟ್ ಈ ಎಕ್ಸಾಂಪಲ್ ಹೇಳ್ತಿರೋದು. ಅದಾದಮೇಲೆ ನ್ಯೂ ಇಯರ್ ಇವು, ಅದಾದ್ಮೇಲೆ ಕ್ರಿಕೆಟ್ ಮ್ಯಾಚಸ್ಸು, ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕ್ರಿಕೆಟ್ ಎಲ್ಲವನ್ನೂ ಸಹ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಕರ್ನಾಟಕ ರಾಜ್ಯದ ಪೊಲೀಸರು. ಅದರಿಂದಾಗಿ ಇದು ಏನು ನಡೆದಿದೆ ಘಟನೆ, ಇದ್ರ ಪೊಲೀಸರ ವೈಫಲ್ಯತೆ ಅಂತ ಯಾರಾದರೂ ಹೇಳಿದ್ರೆ ಈ ಎಕ್ಸಾಂಪಲ್ಸ್ನ ಫಸ್ಟ್ ಯೋಚನೆ ಮಾಡಿ. ಒಂದು ಎರಡನೇದು ಬಂದೆ, ಫಸ್ಟ್ ಮಿಸ್ಟೇಕ್ ಎಲ್ಲಾಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ 9:30 ಕ್ರೋನಾಲಜಿಕಲ್ ನೋಡೋಣ. ಒಂದು ಏನಂದ್ರೆ, ನಾವು ಮಂಗಳವಾರ ರಾತ್ರಿಗೆ ಹೋಗ್ಬಿಡೋಣ. ಮಂಗಳವಾರ ರಾತ್ರಿ ನಾನು ರಿಚ್ಮಂಡ್ ಸರ್ಕಲ್ ಅಲ್ಲೇ ಮ್ಯಾಚ್ ನೋಡ್ತಾ ಇದ್ದೆ. 5 ಕಿಲೋಮೀಟರ್ ನಮ್ಮ ಮನೆ. ಅಲ್ಲಿಂದ ನಾನು ನಮ್ಮ ಮಕ್ಕಳೆಲ್ಲಾನು ರಿಚ್ಮಂಡ್ ಮನೆಗೆ ಹೋದ್ವಿ. 4 ಜಾಗದಲ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇತ್ತು. 4 ಜಾಗ, ಒಂದು ಆಡುಗೋಡಿ, ಕೋರಮಂಗಲ, ಮಡಿವಾಳ ಮತ್ತು BTM ಲೇಔಟ್. ಈ 4 ಜಾಗದಲ್ಲಿ ಒಂದೇ ಒಂದು ಪೊಲೀಸ್ ವ್ಯಾನು, ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿದೆ. ನಾನು ಕಂಟ್ರೋಲ್ ರೂಮ್ ಫೋನ್ ಮಾಡಿ, ಏನು ನಡೀತಿದೆ ರೀ ಕಣ್ರಿ, ಇಷ್ಟೆಲ್ಲ ನಿಮಗೆ ಗೊತ್ತಿತ್ತು ತಾನೆ ಅಂತ ಹೇಳಿದ್ರೆ, ಸರ್ ಏನು ಮಾಡೋಣ ಸರ್, ಏಕಾಏಕಿ ಬಂದ್ಬಿಟ್ಟಿದ್ದಾರೆ. ಅಂದರೆ ಅರ್ಥ ಏನು ಅಂತಂದರೆ, ನಿಮ್ಮ ಮುಂಜಾಗ್ರತಾ ಕ್ರಮ RCB ಗೆಲ್ಲಬಹುದು, ಗೆದ್ರೆ ಏನಾಗಬಹುದು, ಇದು ಒಂದು ವಿಚಾರ. ಎರಡನೇ ವಿಚಾರ, ಬುಧವಾರ ಬೆಳಗ್ಗೆ 9:00 ಅದು ಕಮಿಟಿಯವರಾದರೂ ಆಗಲಿ ಅಥವಾ ಪ್ರೈವೇಟ್ ಕಂಪ್ನಿ, RCB ಪ್ರೈವೇಟ್ ಕಂಪ್ನಿ ಇದೆ ಅವರಾದರೂ ಆಗಲಿ, ಸರ್ಕಾರದಿಂದನೇ ಆಗಲಿ, ಏನು ಅನೌನ್ಸ್ ಮಾಡ್ತಾರೆ ಬಂದು TV ಮಾಧ್ಯಮ ಮತ್ತು ಎಲ್ಲ ಕಡೆನೂ, ದಟ್ ನಮಗೆ ಇಂಥ ಕಡೆಗೆ ವಿಧಾನಸೌಧದಲ್ಲಿ ಗ್ಯಾದರ್ ಆಗ್ತೀವಿ, ಅಲ್ಲಾದಮೇಲೆ ಪ್ರೊಸೆಷನಲ್ಲಿ ಹೋಗ್ತೀವಿ, ಅದಾದಮೇಲೆ ಸ್ಟೇಡಿಯಮಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಏನು ಹೇಳ್ತಾರೆ, ಅದೆಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು, ತಮ್ಮ ಮಾಧ್ಯಮನೂ ಸೇರಿಸ್ಕೊಂಡು. ಇಂತಹ ಒಂದು ಸಂದರ್ಭದಲ್ಲಿ ಪೊಲೀಸರ ಗಮನಕ್ಕೆ ನೀವು ಕಮಿಷನರು ಮತ್ತು DG ಆ್ಯಂಡ್ IGPಗೆ ಗಮನಕ್ಕೆ ತಂದ್ರ ಒಂದು ವಿಚಾರ. ಎರಡನೇ ವಿಚಾರ, ಅವರಿಂದ ನೀವು ಪರ್ಮಿಷನ್ ತೊಗೊಂಡಿದ್ರಾ? ಅದಾದಮೇಲೆ ಸರ್ಕಾರದಿಂದ ಏನು ಆಯೋಜನೆ ಆಗಿತ್ತು ಕಾರ್ಯಕ್ರಮ, ಇಲ್ಲಿ ವಿಧಾನಸೌಧ ಮುಂದ್ಗಡೆ, ವಿಧಾನಸೌಧಕ್ಕೆ ಕರ್ಕೊಂಬಂದು ಪ್ರೊಸೆಷನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಪ್ರೊಸೆಷನಲ್ಲಿ CM ಇನ್ಚಾರ್ಜ್, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ DCM ಆಗಿರ್ತಕ್ಕಂಥವ್ರು, ಅದಾದಮೇಲೆ ಜಮೀರ್ ಅಹಮದ್ ಅವರು, ಅವ್ರ ಕುಟುಂಬಗಳಿತ್ತಲ್ಲಿ ಸ್ಟೇಜ್ ಮೇಲೆ, ಇವ್ರುಗಳೆಲ್ಲರಿಗೂ ಸಹ ನೀವು ಅಟ್ಲೀಸ್ಟ್ ಪೊಲೀಸರು ಪರ್ಮಿಷನ್ ತೊಗೊಂಡಿದ್ರಾ? ಪೊಲೀಸವ್ರದ್ದು ಅತ್ಯಂತ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಅವರು ವ್ಯವಸ್ಥೆ ಏನೇನು ಮಾಡ್ಕೊಬೇಕು. ಈಗ ವ್ಯವಸ್ಥೆಗೆ ಬರೋಣ. ಒಂದು ವ್ಯವಸ್ಥೆ ವಹಿಸು ನೋಡಿದ್ರೆ, ಆಂಬ್ಯುಲೆನ್ಸಸ್ ತಾವಾಗಲೇ ಹೇಳಿದ್ರಿ, ಸ್ಟ್ರಕ್ಚರ್ಸು, ಫಸ್ಟ್ ಏಡ್ ಕಿಟ್ಸು, ಅದಾದಮೇಲೆ ಅವ್ರಿಗೆ ಫೈರ್ ಅಕಸ್ಮಾತ್ ಏನಾದರೂ ದುರ್ಘಟನೆ ನಡೆದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಟೀಮು. ಅದಾದಮೇಲೆ ನೀವು ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇರತಕ್ಕಂಥದ್ದು 34,600 ಸೀಟಿಂಗ್ ಕೆಪಾಸಿಟಿ. ಆಯ್ತಪ್ಪ, ಇನ್ನೊಂದು 50,000 ಬಿಟ್ರಿ ಅಂತ ಇಟ್ಕೊಳ್ಳಿ ನಿಂತ್ಕೊಳ್ಳೋಕ್ಕೆ, ಇದಕ್ಕೆಲ್ಲನು. ಅದಾದಮೇಲೆ ಪಾಸ್ ಕೊಡ್ತೀವಿ ಅಂತ ಹೇಳಿದ್ದು ನೀವು ಎಷ್ಟು ಗಂಟೆಗೆ? ನಾನು MS ಬಿಲ್ಡಿಂಗ್ ಅಲ್ಲೇ ಇದ್ದೆ. ನೀವು ಪಾಸ್ ಕೊಡ್ತೀನಿ ಅಂತ ಹೇಳಿದ್ದು 1:15. ಅದು ಏನು, ಓನ್ಲಿ ಫಾರ್ ಇನ್ವೈಟಿ ಪಾಸ್. ಕ್ಲಾರಿಟಿ ಇರಲಿಲ್ಲ 9:30. ನೀವು ಹೇಳ್ಬೇಕಾಗಿತ್ತು 9:30. ನೋಡಿ, ದಿಸ್ ಈಸ್ ಓನ್ಲಿ ಫಾರ್ ಇನ್ವೈಟೀಸ್. ಅದಾದ್ಮೇಲೆ ಇನ್ವೈಟೀಸ್ ನೀವು ಮಾಡ್ತೀನಿ ಅಂದ್ರೆ ನೀವು ಟಿಕೆಟ್ ಪ್ರಿಂಟ್ ಮಾಡ್ತಿರೋ ಅಥವಾ ಆನ್ಲೈನಲ್ಲಿ ಮೆಸೇಜ್ ಕಳಿಸ್ತಿರೋ, ವಾಟ್ಸಪ್ ಗೂಗಲ್ ಡೌನ್ಲೋಡ್ ಮಾಡ್ಕೊಳ್ತಿರೋ, ಏನೇ ಮಾಡಿದ್ರು ಸಹ ನಿಮಗೆ ಟೈಮ್ ಬೇಕು. ಆತ್ರವಾಗಿ ಮಾಡ್ತಕ್ಕಂತಹದ್ದು. ಅದಾದ್ಮೇಲೆ ಎಷ್ಟು ಜನ ಪೊಲೀಸರು, ಇಷ್ಟು ನಿಮಗೆ ಆಂಟಿಸಿಪೇಷನ್ ಇರಬೇಕು, ಇಷ್ಟು ಜನ ಬರಬಹುದು, ಇಷ್ಟು ಜನ ಬಂದ್ರೆ ಮೆಟ್ರೋ ಬಸ್ಸು, ಅವ್ರ ವೆಹಿಕಲ್ ಪಾರ್ಕಿಂಗು, ಅದಾದಮೇಲೆ ಪೊಲೀಸ್, ಇಷ್ಟು ಮಿನಿಮಮ್ ಇಷ್ಟಿರಬೇಕು, ಟ್ರಾಫಿಕ್ಕು, ಸೆಕ್ಯೂರಿಟಿ, ಇಷ್ಟೆಲ್ಲ ಜೊತೆಗೆ ನೀವು ಚೂಸ್ ಮಾಡಿ ಡೇಟ್ ಏನಿತ್ತು, ವರ್ಕಿಂಗ್ ಡೇ. MS ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾವ್ರೆ, ಅಟಾರ ಕಚೇರಿ, ನಮ್ಮ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾವ್ರೆ, ಎಲ್ಲ ಇಡೀ ಸುತ್ತ ಆಫೀಸ್ಗಳೆಲ್ಲ ತುಂಬಿತ್ತು.